ಹಲೋ ಮಕ್ಕಳೇ, ವಿಜ್ಞಾನಯಾನ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸಂಖ್ಯೆಗಳು ನೋಡೋಕ್ಕೆ ಬರೀ ಅಂಕಿಅಂಶ ಅನ್ಸಿದ್ರು ಪ್ರತಿಯೊಂದರಲ್ಲೂ ಒಂದೊಂದು ಕಥೆ ಅಡಗಿರುತ್ತೆ. ಈ ಕಥೆಗಳನ್ನ ಹೊರತರೋದು ಹೇಗೆ? ಅದಕ್ಕಿರೋ ಒಂದು ಅದ್ಭುತ ಮಾರ್ಗ ಅಂದ್ರೆ ಗ್ರಾಫ್ಗಳು. ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಡೇಟಾದೊಳಗಿನ ಕಥೆಗಳನ್ನ ಗ್ರಾಫ್ ಬಳಸಿ ಹೇಗೆ ಓದೋದು ಅಂತ ತಿಳ್ಕೊಳ್ಳೋಣ. ಹಾಗಾದ್ರೆ ನಮ್ಮ ಮುಂದಿರೋ ಮೂಲ ಪ್ರಶ್ನೆ ಇದು. ಕೇವಲ ಸಂಖ್ಯೆಗಳ ಒಂದು ಪಟ್ಟಿಯನ್ನ ನೋಡಿದ ತಕ್ಷಣ ಎಲ್ಲರಿಗೂ ಅರ್ಥವಾಗುವ ಹಾಗೆ ಒಂದು ದಮ್ದಾರ್ ಕಥೆಯಾಗಿ ಬದಲಾಯಿಸೋದು ಹೇಗೆ? ಡೇಟಾ ದೃಶ್ಯೀಕರಣದ ಮೂಲ ಉದ್ದೇಶವೇ ಇದು. ಸಾಮಾನ್ಯವಾಗಿ ಯಾವುದೇ ಡೇಟಾದ ಕಥೆ ಶುರುವಾಗೋದು ಇಲ್ಲಿಂದಾನೆ. ಅಂದ್ರೆ ಒಂದು ಸರಳವಾದ ಟೇಬಲ್ ಅಥವಾ ಕೋಷ್ಟಕದಿಂದ. ಹಂಚೋಗಿರೋ ಮಾಹಿತಿಯನ್ನ ಒಂದು ಕಡೆ ಅಚ್ಚುಕಟ್ಟಾಗಿ ಜೋಡ್ಸಕ್ಕೆ ಇದು ಮೊದಲ ಹೆಜ್ಜೆ. ಉದಾಹರಣೆಗೆ, ಈ ಟೇಬಲ್ ನೋಡಿ. ಇದು ಒಂದು ವಾಹನದ ಪ್ರಯಾಣದ ವಿವರ. ಇದನ್ನ ಗಮನಿಸಿದ್ರೆ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಪ್ರತಿ ಅರ್ಧ ಗಂಟೆ ಕಳೆದಂತೆ ವಾಹನವು ಸರಿಯಾಗಿ 20 ಕಿಲೋಮೀಟರ್ ದೂರ ಸಾಗುತ್ತಿದೆ. ಸರಿ, ಈ ಟೇಬಲಿನ ನಮಗೇನು ಗೊತ್ತಾಯಿತು? ಸಮಯ ಹೆಚ್ಚಾದಂತೆ ದೂರನೂ ಹೆಚ್ಚಾಗುತ್ತೆ, ಇದು ಸ್ಪಷ್ಟವಾಗಿದೆ. ಆದರೆ ಒಂದು ಮುಖ್ಯವಾದ ಪ್ರಶ್ನೆ ಉಳ್ಕೊಳ್ಳುತ್ತೆ. ಆ ಪ್ರಯಾಣದ ವೇಗ ಹೇಗಿತ್ತು? ಅಂದ್ರೆ ಗಾಡಿ ಒಂದೇ ಸ್ಪೀಡ್ ಹೋಗ್ತಿತ್ತಾ ಅಥವಾ ಸ್ಪೀಡ್ ಹೆಚ್ಚು-ಕಮ್ಮಿ ಆಗ್ತಿತ್ತಾ? ಈ ಟೇಬಲ್ ನೋಡಿ ಇದನ್ನ ಹೇಳೋಕ್ಕಾಗಲ್ಲ. ಇದಕ್ಕಾಗಿ ನಮಗೆ ಚಾರ್ಟ್ಗಳ ಅವಶ್ಯಕತೆ ಇರೋದು. ಓಕೆ, ಈ ಡೇಟಾವನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ನಮ್ಮ ಟೂಲ್ ಕಿಟ್ನಿಂದ ಮೊದಲ 2 ಸಾಧನಗಳನ್ನು ಹೊರತೆಗೆಯೋಣ. ಒಂದು ಬಾರ್ ಚಾರ್ಟ್, ಇನ್ನೊಂದು ಪೈ ಚಾರ್ಟ್. ಮೊದಲಿಗೆ ಬಾರ್ ಚಾರ್ಟ್. ಇಲ್ಲಿ ಕಾಣೋ ಪ್ರತಿಯೊಂದು ಬಾರ್ ಕೂಡ ಒಂದೊಂದು 30 ನಿಮಿಷದ ಅವಧಿಯಲ್ಲಿ ಗಾಡಿ ಎಷ್ಟು ದೂರ ಹೋಯಿತು ಅಂತ ತೋರಿಸ್ತಿದೆ. ಎಲ್ಲ ಬಾರ್ಗಳು ಒಂದೇ ಹೈಟ್ನಲ್ಲಿರೋದನ್ನ ಗಮನಿಸ್ಬೋದು ಅಲ್ವಾ? ನೋಡಿ, ಬಾರ್ ಚಾರ್ಟ್ನ ಅಸಲಿ ಶಕ್ತಿಯೇ ಇದು, ಹೋಲಿಕೆ ಮಾಡೋದು. ಒಟ್ಟು ನೋಟಕ್ಕೆ ಗೊತ್ತಾಗತ್ತೆ ಪ್ರತಿ ಅರ್ಧ ಗಂಟೆಗೂ ಪ್ರಯಾಣಿಸಿದ ದೂರ ಒಂದೇ ಸಮನಾಗಿದೆ ಅಂತ. ಯಾವುದಾದ್ರೂ ಹೆಚ್ಚು ಕಮ್ಮಿ ಇದ್ರೆ ತಕ್ಷಣ ಕಣ್ಣಿಗೆ ಬೀಳತ್ತೆ. ಸರಿ, ಈಗ ಪೈ ಚಾರ್ಟ್ ಕಡೆ ಬರೋಣ. ಪೂರ್ತಿ ಪ್ರಯಾಣದಲ್ಲಿ ಒಂದೊಂದು 30 ನಿಮಿಷದ ಪಾಲು ಎಷ್ಟೆಷ್ಟು ಅಂತ ತಿಳ್ಕೋಬೇಕಾ? ಅದಕ್ಕೆ ಪೈ ಚಾರ್ಟ್ ಏಕ್ದಮ್ ಸರಿ. ಇಲ್ಲಿ ನೋಡಿ, ಪೂರ್ತಿ ಪ್ರಯಾಣವನ್ನ ಒಂದು ವೃತ್ತ ಅಂದುಕೊಂಡ್ರೆ ಪ್ರತಿಯೊಂದು ಭಾಗಕ್ಕೂ ಸಮನಾಗಿ 25% ಪಾಲು ಸಿಕ್ಕಿದೆ. ಆದರೆ ಒಟ್ಟು ಮೊತ್ತವನ್ನ ಹೇಗೆ ವಿಭಾಗಿಸಲಾಗಿದೆ ಅಂತ ಸ್ಪಷ್ಟವಾಗಿ ತೋರ್ಸಕ್ಕೆ ಇದು ತುಂಬಾನೇ ಉಪಯುಕ್ತ. ಬಾರ್ ಚಾರ್ಟ್, ಪೈ ಚಾರ್ಟ್ ಎರಡೂ ಉಪಯುಕ್ತ ನಿಜ. ಆದರೆ ನಮ್ಮ ಪ್ರಯಾಣದ ಕಥೆಯನ್ನ ಪೂರ್ತಿಯಾಗಿ ಅಂದ್ರೆ ಸಮಯದ ಜೊತೆಗಿನ ಆ ಪಯಣದ ಹರಿವನ್ನ ತೋರ್ಸೋಕೆ ನಮ್ಗೆ ಇನ್ನೊಂದು ಪವರ್ಫುಲ್ ಟೂಲ್ ಬೇಕು. ಅದೇ ಲೈನ್ ಗ್ರಾಫ್. ಲೈನ್ ಗ್ರಾಫ್ನ ಮುಖ್ಯ ಕೆಲಸವೇನು ಅಂದ್ರೆ ಸಮಯದ ಜೊತೆಗೆ ಮೌಲ್ಯಗಳು ಹೇಗೆ ಬದಲಾಗುತ್ತಿದೆ ಅಂತ ತೋರ್ಸೋದು. ನಮ್ಮ ಡೇಟಾದಲ್ಲಿ ಸಮಯ ಮತ್ತು ದೂರ ಎರಡೂ ನಿರಂತರವಾಗಿ ಬದಲಾಗ್ತಿದೆ. ಹಾಗಾಗಿ ನಮ್ಮ ಕಥೆ ಹೇಳೋಕೆ ಇದು ಪರ್ಫೆಕ್ಟ್ ಸಾಧನ. ಈ ಗ್ರಾಫ್ ಕಟ್ಟೋಕೆ ನಮಗೆ 2 ಅಡಿಪಾಯಗಳು ಬೇಕು. ಒಂದು, ಕೆಳಗಡೆ ಅಡ್ಡಲಾಗಿರೋ ಗೆರೆ, ಅದನ್ನ ಎಕ್ಸ್ ಅಕ್ಷ ಅಂತೀವಿ, ಇದು ಸಮಯವನ್ನ ತೋರಿಸುತ್ತೆ. ಇನ್ನೊಂದು, ಕೆಳಗಿಂದ ಮೇಲ್ಕೆ ಹೋಗೋ ಉದ್ದಗೆರೆ, ಇದು ವೈ ಅಕ್ಷ, ಇದು ದೂರವನ್ನ ತೋರಿಸುತ್ತೆ. ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯ ಇದೆ, ಅದು ಸ್ಕೇಲ್ ಅಥವಾ ಅಳತೆ. ಅಂದ್ರೆ ಗ್ರಾಫ್ ಮೇಲಿನ ಪ್ರತಿ ಸೆಂಟಿಮೀಟರ್ ಅಂತರ ಒಂದು ನಿಗದಿತ ಮೌಲ್ಯವನ್ನ ಪ್ರತಿನಿಧಿಸಬೇಕು. ಉದಾಹರಣೆಗೆ 1 ಸೆಂಟಿಮೀಟರ್ ಅಂದ್ರೆ 10 ನಿಮಿಷ ಅಂತ. ಹೀಗಿಲ್ಲ ಅಂದ್ರೆ ಗ್ರಾಫ್ ನಮ್ಮನ್ನ ದಾರಿ ತಪ್ಪಿಸ್ಬಿಡಬಹುದು. ಗ್ರಾಫ್ ಮಾಡೋದು ತುಂಬಾ ಸುಲಭ. ಮೊದಲು ಟೇಬಲಲ್ಲಿರೋ ಪ್ರತಿ ಸಮಯಕ್ಕೆ ಅದಕ್ಕೆ ಸಂಬಂಧಪಟ್ಟ ದೂರ ಎಲ್ಲಿದೆ ಅಂತ ನೋಡಿ ಅಲ್ಲಿ ಒಂದೊಂದು ಚುಕ್ಕೆ ಇಡಬೇಕು. ಆಮೇಲೆ ಆ ಎಲ್ಲಾ ಚುಕ್ಕೆಗಳನ್ನ ಒಂದು ಸರಳ ರೇಖೆಯಿಂದ ಜೋಡಿಸಿದ್ರೆ ಸಾಕು. ನಮ್ಮ ಪ್ರಯಾಣದ ದೃಶ್ಯಕತೆ ರೆಡಿ. ಓಕೆ, ಎಲ್ಲ ಚುಕ್ಕೆಗಳನ್ನ ಜೋಡಿಸಿದ್ಮೇಲೆ ನಮ್ಮ ಗ್ರಾಫ್ ಹೀಗೆ ಕಾಣುತ್ತೆ. ಈಗ ಹೇಳಿ, ಈ ರೇಖೆ ನಮಗೆ ಯಾವ ಕಥೆ ಹೇಳ್ತಿದೆ? ಟೇಬಲ್ನಲ್ಲಿ ಕಾಣಿಸದ ಯಾವ ಸತ್ಯವನ್ನ ಇದು ಹೊರಗೆ ತರ್ತಿದೆ? ಈ ಲೈನನ್ನ ಸರಿಯಾಗಿ ಗಮನಿಸಿ. ಇದು ಎಲ್ಲೂ ಬಗ್ಗಿಲ್ಲ, ಮೇಲೆ ಕೆಳಗೆ ಹೋಗಿಲ್ಲ, ಸಂಪೂರ್ಣವಾಗಿ ನೇರವಾಗಿದೆ. ಇದರ ಅರ್ಥ ಏನು? ಇದು ವಾಹನದ ವೇಗದ ಬಗ್ಗೆ ನಮಗೆ ಯಾವ ಸುಳಿವು ಕೊಡ್ತಿದೆ? ಇದರ ಉತ್ತರವೇ ನಾವು ಇಷ್ಟೊತ್ತು ಮಾಡಿದ ಕಸರತ್ತಿನ ಅಸಲಿ ಫಲಿತಾಂಶ. ವಾಹನವು ಒಂದು ಸ್ಥಿರವಾದ, ಬದಲಾಗದ ವೇಗದಲ್ಲಿ ಚಲಿಸುತ್ತಿದೆ. ಯಾವಾಗಲೂ ನೆನ್ಪಿಡಿ, ಸಮಯ ದೂರದ ಗ್ರಾಫ್ನಲ್ಲಿ ನೇರ ರೇಖೆ ಬಂದ್ರೆ ಅದರರ್ಥ ವೇಗ ಸ್ಥಿರವಾಗಿದೆ ಅಂತ. ಹಾಗಾದ್ರೆ ಡೇಟಾದ ಕಥೆಗಳನ್ನ ಹೇಳೋಕೆ ನಮ್ಮ ಟೂಲ್ ಕಿಟ್ನಲ್ಲಿ ಈಗ ಯಾವ್ಯಾವ ಪವರ್ಫುಲ್ ಸಾಧನಗಳು ಸೇರ್ಕೊಂಡಿವೆ ಅಂತ ಒಮ್ಮೆ ಕ್ವಿಕ್ ಆಗಿ ನೋಡೋಣ ಬನ್ನಿ. ಪ್ರತಿಯೊಂದು ಟೂಲ್ಗೂ ತನ್ನದೇ ವಿಶೇಷತೆ ಇದೆ. ಹೋಲಿಕೆ ಮಾಡಬೇಕಾ? ಬಾರ್ ಚಾರ್ಟ್ ಬಳಸಿ. ಭಾಗಗಳನ್ನು ತೋರಿಸ್ಬೇಕಾ? ಪೈ ಚಾರ್ಟ್ ಬಳಸಿ. ಸಮಯದ ಜೊತೆಗಿನ ಬದಲಾವಣೆ ನೋಡಬೇಕಾ? ಲೈನ್ ಗ್ರಾಫ್ ಬಳಸಿ. ಸರಿಯಾದ ಕೆಲಸಕ್ಕೆ ಸರಿಯಾದ ಟೂಲ್ ಬಳಸೋದೇ ಇಲ್ಲಿ ಮುಖ್ಯ. ಹಾಗಾದ್ರೆ ಸಂಖ್ಯೆಗಳನ್ನ ಕಥೆಯಾಗಿಸೋ ಕಲೆ ಈಗ ನಮ್ ಕೈಲಿದೆ ಅಲ್ವಾ?
ಇನ್ಮುಂದೆ ನಮ್ಮ ಸುತ್ತಮುತ್ತ ನೋಡಿದಾಗ, ದಿನಪತ್ರಿಕೆಗಳನ್ನು ಓದಿದಾಗ ಅಥವಾ ಯಾವುದೇ ವರದಿಗಳನ್ನು ಗಮನಿಸಿದಾಗ ಆ ಸಂಖ್ಯೆಗಳ ಹಿಂದೆ ಯಾವ ಕಥೆ ಅಡಗಿದೆ ಅಂತ ಯೋಚನೆ ಮಾಡಬಹುದು. ಆ ಕಥೆಗಳನ್ನು ಹೊರತರೋ ಪ್ರಯತ್ನ ಮಾಡೋಣವೇ? ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ? ಹಾಗಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಬಾಯ್ ಬಾಯ್.